ನಿನ್ನೆ ವಿಡಿಯೋದಲ್ಲಿ ನಾವು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂಥ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಇವತ್ತಿನ ದಿವಸ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ದೆನ್ ಇನ್ನೂ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಲೇಜ್ ಅಕೌಂಟ್ಗೆ ಮತ್ತು 402 PSIಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳು ಮತ್ತು ನೋಟ್ಸ್ಗಳು ಈ ವಿಡಿಯೋದಲ್ಲಿ ನಮಗೆ ಸಿಗ್ತಾವೆ. ದೆನ್ ಕರೆಂಟ್ ಅಫೇರ್ಸ್ ನೋಡಿದ್ರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಕರೆಂಟ್ ಅಫೇರ್ಸು ಇದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳಾಗಿರ್ತಾವೆ. ದೆನ್ ಇದು ಮೊದಲನೇ ಟಾಪಿಕ್ ಬಂದು ಇದು ಕ್ಲೀನ್ ಬೀಚ್ ಅಭಿಯಾನ. ಇದನ್ನು ಯಾರು ಪ್ರಾರಂಭಿಸ್ತಪ್ಪ ಅಂತಂದ್ರೆ 2024ರಲ್ಲಿ ಭೂಪೇಂದ್ರ ಯಾದವ್ ಅವರು ಕ್ಲೀನ್ ಬೀಚನ್ನು 2024ರಲ್ಲಿ ಪ್ರಾರಂಭಿಸ್ತಾರೆ. ಈ ಕಾರ್ಯಕ್ರಮವನ್ನು ಕೇಂದ್ರ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಭೂಪೇಂದ್ರ ಯಾದವ್ ಅವರು ಕ್ಲೀನ್ ಬೀಚ್ ಅಭಿಯಾನವನ್ನು ದೇಶಾದ್ಯಂತ 100ಕ್ಕೂ ಹೆಚ್ಚು ಬೀಚ್ಗಳಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ನೋಡ್ರಿ, ಯಾರಪ್ಪ ಅಂದ್ರೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಭೂಪೇಂದ್ರ ಯಾದವ್ ಅವರು ದೇಶಾದ್ಯಂತ 100ಕ್ಕೂ ಹೆಚ್ಚು ಬೀಚ್ಗಳಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ಕೈಗೊಳ್ತಾರೆ. ಯಾವಾಗ ಮಾಡ್ತಾರಪ್ಪ ಅಂದ್ರೆ ಸೆಪ್ಟೆಂಬರ್ 21, 2024ರಂದು ಯಾವ ದಿವಸ ಅಂದ್ರೆ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ. ಈ ಸಂದರ್ಭದಲ್ಲಿ ದಿ ಕ್ಲೀನ್ ಬೀಚ್ ಅಭಿಯಾನವನ್ನು ದೇಶಾದ್ಯಂತ ಕಾರ್ಯಕ್ರಮ ನಡೆಸ್ತಾರೆ. ಎಲ್ಲ ಸಚಿವರು ಕಡಲ ತೀರವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದು ಎಲ್ಲಿ ನಡೀತೈತಪ್ಪ ಅಂದ್ರೆ ಮುಂಬೈನ ಜುಹುದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದ. ಈ ಅಭಿಯಾನ ಈ ಕಾರ್ಯಕ್ರಮ ಒಂದು ಯಾವುದರ ಭಾಗವಾಗಿರ್ತದಪ್ಪ ಅಂತಂದ್ರೆ ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಅಭಿಯಾನ ಮತ್ತು ಸ್ವಚ್ಛ ಸಾಗರ್ ಅಭಿಯಾನದ ಒಂದು ಭಾಗವಾಗಿರ್ತದ. ಇದು ಸಾರ್ವಜನಿಕರ ಭಾಗವಹಿಸುವಿಕೆಯಿಂದ ದೇಶದಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಸಾಮೂಹಿಕ ಸ್ವಚ್ಛತೆ ಮತ್ತು ನೈರ್ಮಲ್ಯ ಅಭಿಯಾನಕ್ಕೆ ಒಂದು ಕರೆ ನೀಡಿರ್ತದ. ಈ ಕಾರ್ಯಕ್ರಮ 2024 ಕ್ಲೀನ್ ಬೀಚ್ ಅಭಿಯಾನ ಯಾರ್ಯಾರು ಇದು ಭಾಗವಹಿಸ್ತಾರಪ್ಪ ಅಂದ್ರೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು, ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಮತ್ತು ಕರಾವಳಿ ರಾಜ್ಯಕ್ಕೆ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಕ್ಲೀನ್ ಬೀಚ್ ಕಾರ್ಯಕ್ರಮವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೈಗೊಂಡಿರ್ತಾರೆ. ನೋಡ್ರಿ, ಕ್ಲೀನ್ ಬೀಚ್ ಕಾರ್ಯಕ್ರಮ ಇದು ಯಾರ್ಯಾರ ಸಹಭಾಗಿತ್ವದಲ್ಲಿ ಕೈಗೊಂಡಿರ್ತಾರಂತ ಕ್ವಶನ್ ಕೇಳ್ಬೋದು. ಯಾರ್ಯಾರಪ್ಪ ಅಂತಂದ್ರೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು, ಕೇಂದ್ರ ಭೂ ವಿಜ್ಞಾನ ಸಚಿವಾಲಯ ಮತ್ತು ಕರಾವಳಿ ರಾಜ್ಯ ಅಥವಾ ಕರಾವಳಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಈ ಸರ್ಕಾರದ ಸಹಭಾಗಿತ್ವದಲ್ಲಿ ಏನು ಮಾಡ್ತಾರೆ ಅಂದ್ರೆ ಈ ಕಾರ್ಯಕ್ರಮ ಕೈಗೊಂಡಿರ್ತಾರೆ. ದ ನೆಕ್ಸ್ಟ್ ನೋಡ್ರಿ, ಭಾರತ ಕರಾವಳಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಇದು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದ. ಯಾಕಂದ್ರೆ ಈ ಕ್ವಶನ್ 402 PSIದಲ್ಲಿ ಕೇಳುವಂತಹ ಮೇನ್ ಇದಾಗಿರ್ತದ. ದೆನ್ ವಿಲೇಜ್ ಅಕೌಂಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕೂಡ ಇದು ಬರ್ಬೋದಂಥ ಕ್ವಶನ್ಸ್ ಆಗಿರ್ತದ. ದೆನ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಕರಾವಳಿ ಪ್ರದೇಶಗಳು ಯಾವಪ್ಪ ಅಂತಂದ್ರೆ ನೋಡ್ರಿ, ಒಂದೇದು ಗುಜರಾತ್ ಕೇಂದ್ರಾಡಳಿತ ಪ್ರದೇಶ, ದಮನ್ ಮತ್ತು ದೀವ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಕೇಂದ್ರಾಡಳಿತ ಪ್ರದೇಶ, ಲಕ್ಷದ್ವೀಪ್ ಕೇಂದ್ರಾಡಳಿತ ಪ್ರದೇಶ, ಪುದುಚೇರಿ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ನೋಡ್ರಿ, ನಮ್ಮ ದೇಶದ ಏನಪ್ಪ ಅಂತಂದ್ರೆ ಕರಾವಳಿ ರಾಜ್ಯಗಳು ಮತ್ತು ಕರಾವಳಿ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಆಗಿರ್ತಾವ. ದೆನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದ. ನೆಕ್ಸ್ಟ್ ನಾವು ಈಗ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನದ ಬಗ್ಗೆ ನೋಡೋಣ. ನಾವು ಇಷ್ಟೊತ್ತ ನೋಡಿದ್ದು ರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ, ಇದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ. ಇದು 1986ರಿಂದ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನು ಏನು ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ 3ನೇ ಶನಿವಾರದಂದು ಆಚರಿಸಲಾಗುತ್ತದೆ. ನೋಡ್ರಿ, ಇದಕ್ಕೆ ಯಾವುದೇ ರೀತಿಯಾದ ಡೇಟ್ ಇರಂಗಿಲ್ಲ. ದೆನ್ ಸೆಪ್ಟೆಂಬರ್ ತಿಂಗಳಲ್ಲಿ 3ನೇ ಶನಿವಾರ ಯಾವ ಡೇಟ್ ಬರ್ತೈತೆ ನೋಡ್ರಿ, ಆ ದಿನ ಏನು ಮಾಡ್ತಾರಪ್ಪ ಅಂದ್ರೆ ಈ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನು ಆಚರಿಸ್ಕೊಂತ ಬಂದಾರ. ದೆನ್ ಈಗ ಯಾವಾಗ ಬರ್ತೈತಪ್ಪ ಅಂದ್ರೆ 2024ರಲ್ಲಿ ಸೆಪ್ಟೆಂಬರ್ 21ರಂದು ಏನು ಬರ್ತೈತಪ್ಪ ಅಂದ್ರೆ ಇದು 3ನೇ ಶನಿವಾರ ಬರ್ತದ. ಅದಕ್ಕೆ ಸೆಪ್ಟೆಂಬರ್ 21 ಏನು ಮಾಡ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ದೆನ್ ಈ ಅಂತಾರಾಷ್ಟ್ರೀಯ ಸ್ವಚ್ಛತಾ ದಿನದ ಯಾವಾಗ ಆಚರಿಸ್ತಾರಪ್ಪ ಅಂದ್ರೆ ಸೆಪ್ಟೆಂಬರ್ ತಿಂಗಳ 3ನೇ ಶನಿವಾರ 2024ರಲ್ಲಿ
ಸೆಪ್ಟೆಂಬರ್ 21ರಂದು ಬಂದಿರ್ತದೆ. ಅದಕ್ಕೆ ಏನು ಮಾಡ್ತಾರಂದ್ರೆ ಸೆಪ್ಟೆಂಬರ್ 21ರಂದು ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಭಾರತದಲ್ಲಿ ಎಷ್ಟು ಕರಾವಳಿ ರಾಜ್ಯಗಳನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು ಅದಾವ ಅಂತಂದು ಕ್ವಶನ್ಸ್ ಕೇಳ್ಬೋದು. ಯಾವುದಪ್ಪ ಅಂದ್ರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಕೇಂದ್ರಾಡಳಿತ ಪ್ರದೇಶ, ಪುದುಚೇರಿ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು, ದಮನ್ ಮತ್ತು ದಿಯು ಲಕ್ಷದ್ವೀಪ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಇವು ಏನಾಗಿರ್ತಾವೆ ಅಂದ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕರಾವಳಿ ಹೊಂದಿರುವಂತಹ ಕೇಂದ್ರಾಡಳಿತ ಮತ್ತು ರಾಜ್ಯಗಳ ಪ್ರದೇಶಗಳಾಗಿರ್ತಾವೆ. ನೆಕ್ಸ್ಟ್ ನೋಡ್ರಿ, ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತೆಯನ್ನು ಮೊದಲ ಬಾರಿಗೆ 1984ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿ ಆಚರಿಸಲಾಯಿತು. ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಏನಪ್ಪ ಅಂದ್ರೆ ಓಷನ್ ಕನ್ವೆನ್ಷನ್ ಎಂಬ ಒಂದು ಸಂಸ್ಥೆಯಾಗಿ ಕೆಲಸ ಮಾಡಿರ್ತದೆ. ಇದನ್ನು ಯಾರ್ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಲಿಂಡಾ ಮುರಾನಿಸ್ ಮತ್ತು ಕ್ಯಾಥಿ ಓ'ಹರಾ ಎಂಬುವರು ಸ್ಥಾಪನೆ ಮಾಡಿರ್ತಾರೆ. ನೋಡ್ರಿ, ಇಂಪಾರ್ಟೆಂಟ್ ಇರ್ತದೆ. ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂತಂದ್ರೆ ಓಷನ್ ಕನ್ವೆನ್ಷನ್ ಎಂಬ ಸಂಸ್ಥೆಯನ್ನು ಲಿಂಡಾ ಮುರಾನಿಸ್ ಮತ್ತು ಕ್ಯಾಥಿ ಓ'ಹರಾ ಅನ್ನೋರು ಈ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆ ಸ್ಥಾಪನೆ ಮಾಡಿದ ದಿನ ಏನಂದ್ರೆ ಸ್ವಯಂ ಸೇವಕರ ಸ್ಥಳೀಯ ತೀರಗಳಿಗೆ ಹೋಗಿ ಬೀಚ್ಗಳಿಗೆ ಭೇಟಿ ನೀಡಿ ಅಲ್ಲಿರುವ ಕಸವನ್ನು ಸಂಗ್ರಹಿಸಿ ಸ್ವಚ್ಛತೆಯನ್ನು ಮಾಡೋದ್ರಿಂದ ಆದ್ದರಿಂದ ಏನಪ್ಪ ಅಂದ್ರೆ ವಿಶ್ವಾದ್ಯಂತ ಹರಡಿ ಇದು ಒಂದು ಅಂತಾರಾಷ್ಟ್ರೀಯ ಚಳವಳಿಯಾಗಿ ಹೊಂದಿದೆ. ಇದೇ ಥರ ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ವಿಡಿಯೋಗಳು ಈ ನಮ್ಮ ಚಾನಲಲ್ಲಿ ಬರ್ತಿರ್ತಾವೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟ ಅಂಥ ಕರೆಂಟ್ ಅಫೇರ್ಸ್ ಆಗಿರ್ತಾವೆ ಹಾಗೂ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡದ ಪ್ರಶ್ನೋತ್ತರಗಳು ಕೂಡ ನಮ್ಮ ಈ ಚಾನಲ್ನಲ್ಲಿ ಬರ್ತಿರ್ತಾವೆ. ದಯವಿಟ್ಟು ಇನ್ನೂ ಯಾರ್ಯಾರು